ಕಾವೇರಿ ರಂಗ ಪತ್ತಿನ ಸಹಕಾರಿ ಬ್ಯಾಂಕ್ಗೆ 4.46 ಲಕ್ಷ ನಿವ್ವಳ ಲಾಭ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕಾವೇರಿ ರಂಗ ಪತ್ತಿನ ಸಹಕಾರಿ ಬ್ಯಾಂಕ್ಗೆ 4.46 ಲಕ್ಷ ನಿವ್ವಳ ಲಾಭವಾಗಿದೆ ಎಂದು ಸಹಕಾರಿಯ ಸಂಸ್ಥಾಪಕ ನಿರ್ದೇಶಕ ಜಗನ್ನಾಥ್ ಹೇಳಿದರು. ಪಟ್ಟಣದ ಬಸವಾಯಿಟೆ ಕಾಲೇಜು ಸಭಾಂಗಣದಲ್ಲಿ ಜರುಗಿದ 2023-24ನೇ ಸಾಲಿನ ಕಾವೇರಿ ರಂಗಪತ್ತಿನ ಸೌಹಾರ್ದ ಸಹಕಾರಿಯ 3ನೇ ವರ್ಷದ ವಾರ್ಷಿಕ ಸಾಮಾನ್ಯ ಸಭೆಗೆ ಸಸಿಗೆ ನೀರು ಹಾಕುವ ಮುಖಾಂತರ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿದರು. ಸಹಕಾರಿಯು ಠೇವಣಿ ಸಂಗ್ರಹಣೆ, ಸಾಲ ವಿತರಣೆ, ವಹಿವಾಟು, ವಸೂಲಾತಿ ಹಾಗೂ ಲಾಭ ಗಳಿಕೆಯಲ್ಲಿ ಪ್ರಗತಿ ಸಾಧಿಸುತ್ತಿದೆ. ಪ್ರಸ್ತುತ ಸಾಲಿನಲ್ಲಿ 4,46,000 ನಿವ್ವಳ ಲಾಭ ಗಳಿಸಿ ಸಹಕಾರಿಯು ಪ್ರಗತಿಯ ಪ್ರತೀಕವಾಗಿದೆ ಎಂದರು. ನಂತರ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಭಾರತೀಯ ವೈದ್ಯಕೀಯ ಸಂಸ್ಥೆ ಹಾಗೂ ಶ್ರೀ ಗುರು ಶರಣಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಬಲ್ಲಟಗಿ ಡಾಕ್ಟರ್ ಶರಣಪ್ಪ ಬಲ್ಲಟಗಿ ಮಾತನಾಡಿ, ಒಂದು ಸಹಕಾರಿಯು ಉತ್ತಮ ರೀತಿಯಲ್ಲಿ ಬೆಳೆಯಬೇಕಾದರೆ ಅಧ್ಯಕ್ಷರ ಜೊತೆಗೆ ನಿರ್ದೇಶಕರು ಹಾಗೂ ಸದಸ್ಯರು ಕೂಡ ಕೈ ಜೋಡಿಸಬೇಕು. ಆಗ ಮಾತ್ರ ಸಹಕಾರಿ ಸಂಘಗಳು ಯಶಸ್ವಿಯಾಗುವುದಕ್ಕೆ ಸಾಧ್ಯ ಎಂದು ತಿಳಿಸಿದರು. ಸಹಕಾರಿಯ ವಾರ್ಷಿಕ ವರದಿಯ ಲಾಭ ನಷ್ಟ ತಕ್ತೆ ಮತ್ತು ಆಸ್ತಿ ಜವಾಬ್ದಾರಿಯನ್ನು ಸಹಕಾರಿಯ ವ್ಯವಸ್ಥಾಪಕ ಪ್ರಶಾಂತ್ ನಂದಿಹಾಳ್ ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಸುರೇಶ್ ಹರನಹಳ್ಳಿ ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಸಹಕಾರಿ ಅಧ್ಯಕ್ಷ ವಿಷ್ಣು ತೀರ್ಥ ಪ್ಯಾಟಿ, ಬಸವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ತಿಪ್ಪಣ್ಣ ಹೊಸಮನಿ, ವಕೀಲರಾದ ರವಿ ಪಾಟೀಲ್, ಉಪಾಧ್ಯಕ್ಷ ಅರವಿಂದ್ ಭಾಸುತ್ಕರ್, ವಿಶೇಷ ಸಲಹೆಗಾರ ಅಮರೇಶ್ ತುರ್ವಿಹಾಳ್, ಗಾಯತ್ರಿ ರಾಂಪುರ್, ಅರವಿಂದ್ ದೇಸಾಯಿ ಸೇರಿದಂತೆ ಸಹಕಾರಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮೊದಲೇ ವರ್ಷ ನಾವು ಸ್ಟಾರ್ಟ್ ಮಾಡಿದ್ವಿ. 20 ಲಕ್ಷದ ಠೇವಣಿಯಲ್ಲಿ 20 ಲಕ್ಷ ಒಂದು 2 ಲಕ್ಷದಲ್ಲಿ 5 ಲಕ್ಷದಲ್ಲಿ ಷೇರು ಸಂಗ್ರಹ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಈ 2ನೇ ವರ್ಷದಲ್ಲಿ ಒಂದು 6 ಲಕ್ಷ ಷೇರು ಮಾಡಿದ್ವಿ. 1 ಕೋಟಿವರೆಗೂ ನಾವು ಡಿಪಾಸಿಟ್ ಎಲ್ಲ ತೊಗೊಂಡು ಇದು ಮಾಡಿದ್ವಿ. ಈ 3ನೇ ವರ್ಷದಲ್ಲಿ ನಾವು 2 ಕೋಟಿಗೆ ಹೋಗಿದ್ದೀವಿ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಾವು ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆ ಎಲ್ಲ ಹುಡುಗರಿದ್ದಾರೆ, ಅವರಿಗೊಂದು ಉದ್ಯೋಗ ಆಗಲಿ ಎಂಬುದು ಒಂದು. ಆಮೇಲೆ ನಾವು ಸಣ್ಣದಾಗಿ ಇರುವಂಥ ಒಂದು ಠೇವಣಿ ಮಾಡಿಕೊಂಡು ನಮಗೆಲ್ಲೋ ಒಂದು ಕಡೆ ನಾವು ಎಲ್ಲಾದರೂ ಒಂದು ಕಡೆ ಡಿಪಾಸಿಟ್ ಇಡಬೇಕಂದ್ರೆ ನನ್ನ ಗೊತ್ತಿದ್ದವರು ಇವರು ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಗೊತ್ತಿದ್ದವರಿಗೆ ಅವ್ರಿಗೆ ಏನಾದರೂ ಅವರಿಗೂ ಒಂದು ಉದ್ಯೋಗ ಆಗ್ತದೆ, ನಮ್ಮಲ್ಲಿ ಒಂದು ಇದಾಗ್ತದೆ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದ್ರಾಗೆ ನಮ್ಮ ಸಿಬ್ಬಂದಿ ವರ್ಗದವರು ಆಯಿತು, ನಮ್ಮ ಆಡಳಿತ ಮಂಡಳಿಯರಾಯಿತು, ಇವತ್ತು ಎಲ್ಲ ರೀತಿಯಿಂದ